ಮನಸ್ಸಿನಲ್ಲಿ ಸಾವಿರ ನೋವಿರಲಿ, ಮುಖದ ತುಂಬ ನಗುವಿನ ಮಾಲಿಕೆ ಹೊತ್ತ ಹೆಣ್ಣವಳು. ಅವಳ ನಗುವೇ ಮಾಯಾಲೋಕ. ಅದರೊಳಗೆ ಮಿಂದವನಿಗೆ ಗೊತ್ತು ಅದರ ಆಹ್ಲಾದ ಮೂಡಿ. ತನಗೆ ಎಷ್ಟೇ ನೋವಾಗಿದ್ದರೂ ಧರಣಿ ಮಾತ್ರ ಎಂದಿಗೂ ತನ್ನ ನೋವು ಮತ್ತೊಬ್ಬರಿಗೆ ಹೇಳೋ ಅಭ್ಯಾಸ ಇಲ್ಲ. ಸ್ವಂತ ಅಪ್ಪನೇ ನೋವು ಕೊಡುವಾಗಲೂ ಮೂಕಳಾಗಿ ಅನುಭವಿಸಿ ಮತ್ತೆ ಅಮ್ಮನೆದುರು ನಗುತ್ತಿದ್ದಳು. ಸ್ಪಂದನ ಮಾತು ನೋವಾಗುತ್ತಿದ್ದರೂ ಅವಳಿಗೆ ಸೇವೆ ಮಾಡಲು ಎಂದಿಗೂ ಮರೆಯುತ್ತಿರಲಿಲ್ಲ ಧರಣಿ. ಧರಣಿಯ ಕೈಸೋಕಿಯೋ ಏನೋ, ಸ್ಪಂದನಗೆ 7 ತಿಂಗಳು ತುಂಬುವ ತನಕ ಸ್ವಲ್ಪವೂ ತೊಂದರೆಯಾಗದಂತೆ ಆರೈಕೆ ನಡೆಯುತ್ತಿತ್ತು. 7 ತುಂಬಿ 8ಕ್ಕೆ ಬಿದ್ದಾಗ ಸ್ಕ್ಯಾನಿಂಗಲ್ಲಿ ಒಂದು ಮಗು ಆರೋಗ್ಯವಾಗಿದೆ, ಮತ್ತೊಂದು ಮಗುವಿನ ಬೆಳವಣಿಗೆ ಆಗಿಲ್ಲ ಎಂದು ಹೇಳಿದ್ದರು. ಈ ವಿಚಾರ ತಾಯಾಗುತ್ತಿರುವ ಸ್ಪಂದನಗೆ ತಿಳಿಸಿರಲಿಲ್ಲ. 2 ಮಕ್ಕಳಿದ್ದ ಒಡಲು ಮಾಮೂಲಿಗಿಂತ ಹೆಚ್ಚೇ ದೊಡ್ಡದಾಗಿತ್ತು. ಹಾಗಾಗಿ ಗೌಡ್ರು ಮನೆ ಮಂದಿ 7ಕ್ಕೆ ಸೀಮಂತ ಮಾಡಲು ತೀರ್ಮಾನಿಸಿದ್ದರು. ಒಳ್ಳೆ ದಿನ ನೋಡಿ ಸೀಮಂತ ಕಾರ್ಯಕ್ರಮ ನಡೆಸಲು ಒಪ್ಪಿದ್ದರು. ಮನೆಯೆಲ್ಲ ಕೆಲಸದಾಳುಗಳಿಂದ ತುಂಬಿ ಹೋಗಿತ್ತು. ಗೌಡರ ಮನೆ ಸುತ್ತ ಹೂವಿನ ಅಲಂಕಾರ, ಲೈಟಿಂಗ್ಗಳು ಇಲ್ಲೇ ಬಿಡಲಾಗಿತ್ತು. ಸೀಮಂತದ ವಾರಕ್ಕೂ ಮೊದಲೇ ಮನೆಯನ್ನೆಲ್ಲ ತೊಳೆದು ಬಳಿದು ತಣ ತಣ ಹೊಳೆಯುವಂತೆ ಸಿಂಗರಿಸಿದ್ದರು ಅತ್ತೆ ಸೊಸೆ ಇಬ್ಬರು. ಮನೆಗೆ ಮೊದಲ ಮಗು ಬರುವ ನಿರೀಕ್ಷೆಯಲ್ಲಿ ಮನೆಯೆಲ್ಲ ಖುಷಿಯಿಂದ ಹೆಚ್ಚೆ ಮಿಂಚುತ್ತಿತ್ತು. ಪಾರ್ವತಿ, ಧರಣಿ ಮತ್ತೊಂದಿಷ್ಟು ನೆಂಟರು ಸೇರಿ ಸ್ಪಂದನಗೆ ಇಷ್ಟವಾಗುವ ತಿಂಡಿ ತಿನಿಸು ಮಾಡಿದ್ದರು. ಮನೆಯಾಚೆ ಶಿವು, ನಾಗ ಮಾವಿನ ತೋರಣ ಕಟ್ಟಿ ವಿಶಾಲವಾದ ಚಪ್ಪರವನ್ನೇ ಹಾಕಿಸಿದ್ದರು. ಶಿವು ಅಣ್ಣ, ನೀನು ಸತಿ ಅಣ್ಣನ ಹೆಂಡ್ತಿ ಸೀಮಂತಕ್ಕೆ ಇಷ್ಟೊಂದು ಓಡಾಡ್ತಿದೀಯಲ್ಲ, ಇನ್ನೇನಾರುವೆ ನಿನ್ ಮಗನೇ ಬತ್ತದೆ ಅಂತ ಗೊತ್ತಾದ್ರೇನು ಕೇಳಂಗೆ ಇಲ್ಲ. ಅರ್ಜುನನಂಗೆ ಇಂದ್ರದೇವನಿಂದ ಐರಾವತನೇ ತರಿಸ್ತೀಯೇನೋ ಅಲ್ವಾ ಅಂತಿದ್ದ. ತೋರಣಕ್ಕೆ ಸೇವಂತಿಗೆ ಹೂವು ಹಾರ ಹಾಕುತ್ತಿದ್ದ ನಾಗ. ಅವನ ಮಾತು ಕೇಳಿ ಕೆಳಗಡೆ ಹೂವು ಕೊಡ್ತಿದ್ದ ಶಿವು ಕೆನ್ನೆಗಳೆರಡು ಕೆಂಪಗೆ ಹೊಳೆದಿತ್ತು. ಅವನನ್ನೇ ನೋಡಿದ ನಾಗ, ಇದೇನಣೋ ಹೆಣ್ಮಕ್ಳಂಗೆ ನಾಚ್ಕೋತಿದೀಯಾ? ಹಿಂಗೆ ಆಡ್ತಿದ್ರೆ ನೀನು ತೊಟ್ಲು ತೂಗೋ ಅಷ್ಟರೊಳಗಡೆ ಸತಿ ಅಣ್ಣಂಗೆ ಮಾತ್ರ ಅಲ್ಲ, ಮದುವೆ ಆಗದೆ ಇರೋ ನನಗೂ ಮದುವೆಯಾಗಿ 2 ಮಕ್ಕಳಾಗಿರ್ತವೇನೋ ಅಷ್ಟೇ. ಅಷ್ಟು ಚೆನ್ನಾಗಿರೋ ನಮ್ಮ ಧರಣಿ ಅತ್ತಿಗೆಗೆ ಅದು ಹೆಂಗೆ ನಿಂಗೆ ಸೇರಿದ್ರೋ ಕಾಣೆ ಅಂತಿದ್ರೆ, ಲೋ ನಾಗ, ಹಿಂಗೆ ಆಡ್ತಿದ್ರೆ ಹತ್ತಿರೋ ಏಣಿನ ಎಳೆದು ಬೀಳಿಸ್ಬಿಡ್ತೀನಿ. ಆಮೇಲೆ ಕಾಲು ಕಳ್ಕೊಂಡಿರೋ ನಿನ್ನ ಯಾರು ಮದುವೆನೇ ಆಗಬಾರ್ದು ನೋಡು. ಏನೋ ಒಬ್ಬನೇ ಮಾಡ್ತಾವನಲ್ಲ ಅಂತ ನಾನು ಹೊಸಿ ಹೆಲ್ಪ್ ಮಾಡೋಣ ಅಂತ ಬಂದರೆ ಅತಿಯಾಗಿ ಆಡ್ತೀಯ. ಈಗ ನೋಡು ಅಳ್ಳಾಡಿಸಿ ಬಿಡಿಸ್ಬಿಡ್ತೀನಿ ಅಂತ ಏಣಿ ಅಲುಗಾಡಿಸಿದರೆ, ಅಯ್ಯೋ ಅಣ್ಣ ಹಂಗೆ ಬೇರೆ ಮಾಡಿಯ, ಮೊದಲೇ ಅಪ್ಪಯ್ಯ ನಾನು ಓದಿಲ್ಲ ಅಂತ ಹೆಣ್ಯಾರು ಕೊಟ್ಟಾರು ಅಂತ ದಿನ ಅತ್ತವ್ರೆ, ಅಂಥದ್ರಲ್ಲಿ ನೀನು ಬೇರೆ ನನ್ನನ್ನು ಕೆಳಗೆ ಬೀಳಿಸಿ ಕಾಲು ಮುರಿದು ಐಬ್ ಮಾಡಿಯ ಎನ್ನುತ್ತಾ ಏಣಿಯಿಂದ ಕೆಳಗಿಳಿದವನು, ನಿನಗೆ ನನ್ನ ಈ ಹೊಟ್ಟೆ ಉರ್ಸೋದಕ್ಕೆ ನಿನ್ನ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯ್ತಾ ಎಲ್ಲ ಕಂದ್ಬಿಡು ಅಂದ ಶಿವುವನ್ನ. ಶಿವು ನಿಲ್ಲು ಇಲ್ಲಿ ಅಂತ ಓಡಿದ. ನಾಗ ಅವನಿಗೆ ಸಿಗದೆ ತಪ್ಪಿಸಿಕೊಂಡು ಓಡುತ್ತಿದ್ದ. ಆಗಷ್ಟೇ ಬರುತ್ತಿದ್ದ ಸ್ಪಂದನ ಹತ್ತಿರ ತಲುಪಿ ಇನ್ನೇನು ತಾಗಬೇಕು ಅನ್ನಿಸಿದವನು ತಡೆದು ನಿಂತಿದ್ದ. ತನ್ನೆದುರು ನಾಗನನ್ನು ನೋಡಿ, ಏ ಕಣ್ ಕಾಣಲ್ವ ನಿನಗೆ? ನೆಲದ ಮೇಲೆ ಕಣ್ಣಿಟ್ಕೊಂಡು ಓಡಾಡು. ಮನೆಯವ್ರದೆಲ್ಲ ಹೆಚ್ಚಿಗೆ ಸಲಿಗೆ ಆಗೋಗ್ಬಿಟ್ಟೈತೆ ನಿನಗೆ, ಅದಕ್ಕೆ ಹಿಂಗೆ ಗೂಳಿ ಹಂಗೆ ಓಡಾಡ್ತೀಯ. ಬೀದಿಲಿರ್ಬೇಕಾದವ್ರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡ್ರೆ ಹಿಂಗೆ ಅಂತ ನಾಗನನ್ನ ಬೈತಿದ್ಲು ಸ್ಪಂದನ. ಅಷ್ಟರಲ್ಲಿ ಅಲ್ಲಿಗೆ ಸತೀಶ ಬಂದಿದ್ದ. ಅವಳ ಮಾತು ಕೇಳಿಸಿಕೊಂಡಿದ್ದ ಅವನ ಕಣ್ಣಲ್ಲಿನ ಬಿಸಿ ಜ್ವಾಲೆಗೆ ಸ್ಪಂದನ ಬಾಯಿಗೆ ಬೀಗ ಬಿದ್ದಿತ್ತು. ತಪ್ಪಾಯ್ತು ಅಣ್ಣ ಎಂದವಳು ಮುಖ ಸಿಂಡರಿಸಿಕೊಂಡು ರೂಮ್ ಸೇರಿದ್ದಳು. ಸತೀಶ ಅಂದರೆ ಹಾಗೆ ಎಲ್ಲರಿಗೂ ಒಂಥರ ಭಯ. ಅವನ ಬಾಯಿಗಿಂತ ಜಾಸ್ತಿ ಕಣ್ಣೇ ಮಾತಾಡ್ತಿದ್ದೋ. ಹಾಗಾಗಿಯೇ ಕಣ್ಣು ನೋಡಿಯೇ ಸ್ಪಂದನಗೆ ಅವನ ಮಾತು ಅರ್ಥ ಆಗಿ ಸಾರಿ ಕೇಳಿದ್ಲು. ನಾಗ ಬೇಜಾರಲ್ಲಿ ಹೋಗ್ತಿದ್ರೆ, ಸತೀಶ ಬಾರ್ಲಾ ಇಲ್ಲಿ ಅಂದಿದ್ದ ನಾಗನನ್ನ. ನಾಗ ಕಣ್ಣರಿಸಿಕೊಂಡು ನಗುತ್ತಾ, ಏನಣ್ಣಯ್ಯ ಎಂತ ಎದುರಿಗೆ ಬಂದೊಡನೆ ಬಿಗಿಯಾಗಿ ಅಪ್ಪಿಡಿದು, ಏನಾಗದ್ಲ ನಿನಗೆ? ನಿನ್ನ ನಾಲ್ಗೆ ಏನು ಸತ್ತೋಗದ ಹೆಂಗೆ? ನಿಮ್ಮತ್ತಿಗೆ ನಿನಗೆ ಏನೇನೋ ಭಾಷಣ ಮಾಡ್ತಾಯಿದ್ರೆ ನೀನು ಸುಮ್ಮನೆ ನಿಂತ್ಕೊಬಿಟ್ಟಿದ್ದೆ ಯಾಕಲಾ? ನಿನ್ನ ಯಾವತ್ತಿಗೂ ನನ್ನ ತಮ್ಮನಂಗೆ ನೋಡ್ಕೊಂಡಿಲ್ವಾ? ಇಲ್ಲ ನಿನಗೆ ನಾವೆಲ್ಲ ನಿಮ್ಮನೆಯವರು ಅನಿಸ್ಲಿಲ್ವಾ ಅಂದರೆ ಮತ್ತೊಮ್ಮೆ ನಾಗ ಎಮೋಷನಲ್ ಆಗಿದ್ದ. ನೋಡಲ್ಲಿ ಹೆಂಗಸಂಗೆ ಕಣ್ಣೀರು ಬಿಡೋಲ್ಲ. ಗಂಡೈಕ್ಳಿಂಗೆ ಯಾರು ಅಳ್ತವ ಬಡಿತದೆ. ಅವಳು ಹೀಗೆಲ್ಲ ಮಾತಾಡಿದಾಗ ನೀನು ಜಬರ್ದಸ್ತ್ ಮಾಡಬೇಕಿತ್ತು. ಯಾಕತ್ಗೆ ನಾನು ಈ ಮನೆ ಕಿರಿಮಗ, ನನಗೆ ಸತೀಶಣ್ಣಂಗೆ ಶಿವುಗಿಂತ ಜಾಸ್ತಿನೇ ಹಕ್ಕದೆ. ನಾನೇ ಈ ಮನೆಗೆ ಮುದ್ದಿನ ಮಗ ಅಂತ ಹೇಳಬೇಕಿತ್ತು. ಹಾಗೆ ಎದ್ರುಕೊಂಡು ಕೂತ್ಕೋತದ್ಲ. ನನ್ನ ಹೆಸರು ಹೇಳು ಸಾಕು, ನಿಂಗೆ ಮಾತಾಡೋಕ್ಕಾಗಕ್ಕಿಲ್ಲ, ನಿಂಗೆ ಧೈರ್ಯ ಇಲ್ಲ ಅಂದರೆ. ಅವಳು ಮಾತಾಡ್ತಾ ಇದ್ರೆ ನೀನು ಯಾಕಂಗೆ ನರ ಇಲ್ಲವನಂಗೆ ನಿಂತಿರ್ತೀಯ? ಹಿಂಗೆ ಆಡಿದ್ರೆ ಒಂದಲ್ಲ ಒಂದಿನ ನೀನು ನಿನ್ನದಕ್ಕೆ ಇಬ್ಬರೂ ನನ್ನ ಹತ್ರ ಸರಿಯಾಗಿ ಎಡ್ ತಿಂತೀರ ಅನ್ನುತ್ತಿದ್ದ ಸತಿಯನ್ನು ನೋಡಿ ಇನ್ನೂ ಅರಿಯುತ್ತಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತಾ, ಏ ಬಿಡು ಅಣ್ಣಯ್ಯ, ಅವ್ರು ಯಾರು? ನಮ್ಮ ಅತ್ತಿಗೆ ಅಂದರೆ ಅಮ್ಮ ಅಲ್ವೇ? ಅವ್ರು ಅಂದಿದ್ದನ್ನು ಅನ್ನಿಸ್ಕೊಂಡ್ರು ಏನಾಗಕ್ಕಿಲ್ಲ. ಅವರಲ್ಲದೆ ಇನ್ಯಾರಂದಾರು? ಅಯ್ಯ ಅತ್ತಿಗೆ ಮೈದನ ಮಧ್ಯೆ ನಿನಗೇನು ಕೆಲಸ? ಇದೇನು ನಿನ್ನ ರಾಜಕೀಯ ಅಲ್ಲ, ನಡಿ. ನನಗೇನು ಬೇಜಾನ್ ಕೆಲಸ ಅವೇ, ನಿನ್ನಂಗಲ್ಲ. ಯಾರು ಭಾಷಣ ಕೇಳ್ಕೊಳ್ಳೋರು ಸಿಕ್ಕಿಲ್ಲ ಅಂತ ನನ್ನ ಮುಂದೆ ಮಾಡೋಕ್ಕೆ ಬಂದ್ಬಿಟ್ಯಾ ಅಂತ ಹೃದಯದ ತುಂಬೆಲ್ಲ ಖುಷಿ ಹೊತ್ಕೊಂಡು ಹೊರಟ ನಾಗ. ಅವನಿಗೆ ಪ್ರೀತಿಯಿಂದ ಒಂದು ಮುಟಕಿ, ಇದೆಲ್ಲ ನನ್ನ ಮುಂದೆ ನಿನ್ನ ಪೌರುಷ, ನಿಮ್ಮ ಅತ್ತಿಗೆ ಮುಂದಲ್ಲ ಅಂತ ಕಳುಹಿಸಿದನು ಸತೀಶ.
ಈ ಕಡೆ ನಮ್ಮ ಪ್ರೊಫೆಸರ್ ಏನೋ ಮಾಡ್ತಿದ್ರೆ ಅವನ ಮನದಲ್ಲಿ ಮಾತ್ರ ನಾಗನ ಮಾತೇ ಕೊರೆಯುತ್ತಿದ್ದು. ಒಬ್ಬೊಬ್ಬನೇ ಕೂತಲ್ಲೇ ಕೂತು ನಗುತ್ತಾ ಇದ್ದರೆ ಹಿಂದೆಯಿಂದ ಬಂದ ಯಾರೋ ಜೋರಾಗಿ ಭುಜ ಹಿಡಿದು ಅಲುಗಾಡಿಸಿದ್ದರು. ಹತ್ರತ್ರ ತನ್ನ ಹೆಂಡತಿ ಸೀಮಂತ ಮುಗಿಸಿ ಡೆಲಿವರಿಗೆ ಕಳಿಸಿಕೊಡುವಷ್ಟು ಮುಂದೆ ಹೋಗಿದ್ದ ಶಿವು ಕಲ್ಪನೆಯಿಂದ ಆಚೆ ಬಂದು ನೋಡಿದರೆ ನಿವೇದಿತಾ. ಐ ಆಮ್ ಪ್ರೆಸೆಂಟ್ ಸರ್ ಅಂದಿದ್ದು ನಗುತ್ತಾ. ಇದೇನೇ ನೀನು ಇವತ್ತ್ಯಾಕೆ ಇಲ್ಲಿಗೆ ಬಂದೆ? ನೀನು ಮನೆ ಮಗಳು, ನಿಮ್ಮೂರಿಗೆ ಹೋಗಿ ನಿಮ್ಮೂರವ್ರನ್ನೆಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಬರಬೇಕಿತ್ತು ತಾನೇ. ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಗೆಲ್ಲ ಬರಬಾರ್ದು, ನಡಿ ನಡಿ ಅಂತ ಅವಳ ಹಿಂದೆ ತಳ್ಳುತ್ತಾ ವಾಪಸ್ ಗೇಟ್ ಕಡೆಗೆ ಎಳೆದುಕೊಂಡು ಕರೆದು ಹೋಗಿದ್ದ. ಗೇಟ್ ಬಾಗಿಲಲ್ಲಿ ನಿವೇದಿತಳನ್ನು ನಿಲ್ಲಿಸಿ, ಇನ್ನೂ ಅಡುಗೆ ಆಗಿಲ್ಲ, ನೀನು ಮುಂದೆ ಒಂದೆರಡು ಮನೆ ನೋಡಿಕೊಂಡು ಆಮೇಲೆ ಬರೋಗು. ಮಣಿ ತುಂಟಾಟದ ಜೊತೆ ಸೇರಿ ಶಿವು ಕೂಡ ತುಂಟನಾಗಿ ಹೋಗಿದ್ದ. ಲೋಭವ ತುಂಬ ಆಡ್ತಾ ಇದೆಯಾ ನೋಡೀಗ. ಇವಾಗೆಲ್ಲೋ ಒಂಚೂರು ನನ್ನ ಐಡಿಯಾ ತಗೊಂಡು ಧರಣಿನ ಉಳಿಸ್ಕೊತಿದ್ಯಾ. ಆಮೇಲೆ ನಾನು ಮನಸ್ಸು ಮಾಡಿದ್ರೆ ಗೊತ್ತಲ್ಲ ಅಂದರೆ ಏನು ಮಾಡ್ತೀಯಾ? ಹೋಗಲಿ ಬಾ, ಹಳೆ ಅತ್ತೆ ಮಗಳು ಅಂತ ಹೇಗೋ ಸಹಿಸ್ಕೊಂಡು ಒಳಗಡೆ ಬಿಟ್ಕೋತಾ ಇದ್ದೀನಿ. ಹಾಗಂತ ನಿನ್ನ ವಾಜ್ಗೆಲ್ಲ ಎದ್ರುಕೊಂಡು ಬಿಟ್ಕೋತಿದ್ದೀನಿ ಅಂತ ಅಂದ್ಕೋಬಿಟ್ಟಿಯಾ ಅಂದಿದ್ದ ಶಿವು ಅವನನ್ನು ಕಂಡು ನಗುತ್ತಾ. ಹೌದಾ, ನನಗೂ ಗೊತ್ತಿದೆ ನಮ್ಮ ಬಾಬಾ ಏನು ಅಂತ ಬಿಡು. ಸರಿ, ಎಲ್ಲಿ ನಿಮ್ಮ ಆಫ್ ಶರ್ಟ್ ಅಂದ್ಲು ಕಣ್ಣು ಹೊಡೆಯುತ್ತಾ. ಅವಳು ಇವಾಗ ಮೊದಲಿಗಲ್ಲಪ್ಪ, ಫುಲ್ ಬ್ಯುಸಿ ಆಗೋಗಿದ್ದಾರೆ. ಅತ್ತೆ ಜೊತೆ ಸೇರಿ ಅಕ್ಕನ ಸೀಮಂತದಲ್ಲಿ ಫುಲ್ ಬ್ಯುಸಿ. ಬೆಳಿಗ್ಗೆಯಿಂದ ಈ ಬಡಪ ಈ ಕಡೆ ತಿರುಗಿ ಕೂಡ ನೋಡಿಲ್ಲ ಅಂತ ಹೇಳ್ದ ಕಂಪ್ಲೇಂಟ್ ಹೇಳೋ ರೀತಿ. ಅವಳಾಗಿರೋದಕ್ಕೆ ಹೀಗೆ, ನಾನಾಗಿದ್ರೆ ನಿನ್ನ ಗತಿ ಅಷ್ಟೇ. ಒಂದಿಷ್ಟು ರೊಮ್ಯಾಂಟಿಕ್ ಆಗಿದ್ದಿರೋ ನಿನ್ನ ಅದು ಹೆಂಗೆ ತಾನೇ ಅವಳು ಸಹಿಸ್ಕೋತಾಳೆ ಹೇಳು. ನಿನ್ನ ಜೊತೆ ಏನಾದರೂ ಒಂದಿನ ಡೇಟ್ ನೈಟ್ಗೆ ಅಂತ ಬಂದ್ರೂ ನೀನು ಹಿಸ್ಟ್ರಿ ಪಾಠ ಮಾಡ್ತಾ ಕೂತ್ಕೊಬಿಡ್ತೀಯೇನೋ ಅಲ್ವಾ ಎಂದ್ಲು. ಅವಳು ರೇಗಿಸಿದ್ದಕ್ಕೆ ಮತ್ತೆ ಊರ್ಕೊಂಡ್ರು ನಮ್ಮ ಪ್ರೊಫೆಸರ್. ನಿನ್ನ ಮನೆ ಒಳಗೆ ಬಿಟ್ಟಿದ್ದೆ ತಪ್ಪು, ನಡಿ ಆಚೆಗೆ. ತುಂಬ ಮಾತಾಡ್ತಿದ್ದೀಯಾ ಅಂಥೇಳಿ ಅವಳ ಕೈಲಿರೋ ಲಗೇಜ್ನ ಹಿಂದೆ ತಗೊಂಡು ಹೋಗ್ತಿದ್ರೆ ಅಷ್ಟರೊಳಗಡೆ, ಹಾಂ ನಿವೇದಿತಾ ಅಕ್ಕ, ಯಾವಾಗ ಬಂದ್ರಿ, ಹೇಗಿದ್ದೀರಾ? ಶಬ್ದದ ಕಡೆ ನಿವೇದಿತಾ, ಶಿವು ಇಬ್ಬರು ತಿರುಗಿದ್ದರು. ಪಚ್ಚೆ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಅದಕ್ಕೆ ಒಪ್ಪೋ ಥರ ಒಂದೆರಡು ಸಿಂಪಲ್ ಒಡವೆ ಹಾಕಿ, ಒಡವೆಗೆ ಒಪ್ಪೋ ಅಷ್ಟೇ ಸಿಂಪಲ್ ಮೇಕಪ್ ಮಾಡಿ, ಆ ಕಡೆ ಈ ಕಡೆ ಸ್ವಲ್ಪ ಕೂದಲೇ ತೆಗೆದು ಹಿಂದೆ ಸಣ್ಣನೆಯ ಚಿಟ್ಟೆ ಚಿತ್ರದ ಕ್ಲಿಪ್ಗೆ ಬಂಧಿಸಿ, ಮುಂದೆ ಒಂದೆರಡು ಮುಂಗುರುಳನ್ನು ಬಿಟ್ಟು ಕಿವಿಗೆ ಹೋಲುವ ಜುಮ್ಕಿ, ಹಿಂದೆಯಿಂದ ಎಣುಕಿ ನೋಡುವಷ್ಟು ಮಲ್ಲಿಗೆ ಹೂ, ಕೈ ತುಂಬ ಬಳೆ, ಒಟ್ಟಾರೆ ನಡೆದಾಡುವ ನಿಸರ್ಗ ದೇವತೆಯಂಗೆ ಕಾಣ್ತಿದ್ಲು ಧರಣಿ. ಅವಳ ನೋಡುತ್ತಲೇ ಕಳೆದು ಹೋಗಿಬಿಟ್ಟ ಶಿವು. ನಿವೇದಿತಾ ಮಾತ್ರ ಬಂದೊಡನೆ ನೋಡಿ ಗುಬಿ, ನಿನ್ನ ಗಂಡನ ನೋಡು ಏನು ಬುದ್ಧಿ ಕಲ್ತಿದ್ದಾನೆ, ನನ್ನ ಇಲ್ಲಿಗೆ ಯಾಕೆ ಬಂದೆ ಅಂತ ಆಚೆ ಕಳಿಸ್ತಿದ್ದಾನೆ ಅಂತ ಒಂದಿಷ್ಟು ಸಲ ಕಂಪ್ಲೇಂಟ್ ಕೂಡ ಹೇಳಿದ್ಲು. ಧರಣಿ ಅದೇ ಬಾಯ್ ಲುಕ್ ನೀಡಿ, ಯಾಕೆ ಪ್ರೊಫೆಸರ್ ಸರ್, ಸಬ್ಜೆಕ್ಟ್ ಇಲ್ಲಿರೋ ಕ್ಲಾಸ್ಗೆ ನೀವು ಬಂದುಬಿಟ್ಟು ಅಲ್ಲಿರೋರ್ನೆಲ್ಲ ಆಚೆ ಕಳಿಸ್ದಂಗೆ ಆಯ್ತಪ್ಪ ನಿಮ್ಮ ಕೆಲಸ. ಮನೆಗೆ ಬಂದಿರೋ ಗೆಸ್ಟ್ನ ನೋಡ್ಕೊಳ್ಳೋ ಡಿಪಾರ್ಟ್ಮೆಂಟ್ ನಂದು, ನೀವು ಯಾರನ್ನೂ ಆಚೆ ಹೋಗಿ ಅನ್ನೋ ಹಾಗಿಲ್ಲ ಅಂದ್ಲು. ಅವಳ ಮಾತಿಗೆ ಶಿವು ಮಾತನಾಡದೆ ನಿಂತರೆ ನಿವೇದಿತಾಗೆ ಒಳ್ಳೆ ಕಾಮಿಡಿ ಕಮ್ ರೊಮ್ಯಾಂಟಿಕ್ ಸಿನಿಮಾ ನೋಡಿದ ಹಾಗೆಯೇ ಅನ್ನಿಸ್ತಿತ್ತು. ನಿಮ್ಮ ಡಿಪಾರ್ಟ್ಮೆಂಟೆಲ್ಲ ಆಚೆ ಕೆಲಸ ಮುಗ್ದಿತ್ತು ಅಂದರೆ ಹೋಗಿ ರೆಡಿಯಾಗಿ ಬರೋಗಿ. ಹಾಗೆ ನಾಗಣ್ಣ ಎಲ್ಲಿಗೋದ್ರು ಅಂತ ಸ್ವಲ್ಪ ನೋಡಿಬಿಟ್ಟು ಈ ಬಟ್ಟೆನ ಕೊಟ್ಬಿಡಿ. ಕೈಯಲ್ಲಿದ್ದ ಬಟ್ಟೆ ಬ್ಯಾಗ್ನ ಶಿವು ಕಡೆ ನೀಡಿ, ಅಣ್ಣಂಗೆ ಇದೇ ಬಟ್ಟೆ ಹಾಕೋಬೇಕು ಅಂತ ಹೇಳಿ ಬ್ಯಾಗ್ಗೆ ಕೈಗಟ್ಟರು. ಬ್ಯಾಗ್ ಜೊತೆ ಅವಳ ಕೈಯನ್ನು ಸೇರಿದು ಹಿಡಿದಿದ್ದ ಶಿವು ಕಣ್ಣುಬ್ಬಿ ಆಡಿಸಿ ತುಟಿ ಬಿರಿದರೆ ಸ್ವಲ್ಪ ಗಡುಸಾಗಿ, ಅತ್ತೆ ಯಾಕೋ ಶಿವು ಸರ್ ನಿಮ್ಮನ್ನ ಕರೀತಿದ್ದಾರಲ್ಲ ಅಂತ ಹೇಳಿಬಿಟ್ಲು. ಧರಣಿ ಮಾತಿಗೆ ಶಿವು ಕೈ ಬಿಟ್ಟ. ಧರಣಿ ಅವನಿಂದ ದೂರ ಸರಿದು, ಅತ್ತೆ ಇಲ್ಲ, ಅವರು ಊರಿನಲ್ಲಿರೋನೆಲ್ಲ ಕರೆಯೋಕೆ ಹೋಗಿದ್ದಾರೆ ಅಂದ್ಲು ನಗುತ್ತಾ. ಶಿವು ಗುಬ್ಬಿ ಅಂದರೆ ಇವರಿಬ್ಬರ ತರಲೆ ನೋಡ್ತಾ ಖುಷಿ ಪಡ್ತಿದ್ಲು. ದೂರದಿಂದ ಇವರನ್ನೇ ನೋಡುತ್ತಿದ್ದ ಸ್ಪಂದನ ಮಾತ್ರ ಬೆಳಿಗ್ಗೆ ಸತೀಶ ಕಣ್ಣಲ್ಲೇ ಗದರಿಸಿದ್ದು ನೆನೆದು, ಇವರಿಬ್ಬರ ಜೋಡಿ ಹೀಗೆ ಇಷ್ಟು ಚೆನ್ನಾಗಿದೆ ಅಂತ ಹೊಟ್ಟೆ ಉರ್ಕೊಂಡ್ಳು. ಸ್ವತಃ ತಂಗಿ ಬಂದಿರೋದ್ರ ಬಗ್ಗೆ ಖುಷಿನೂ ಇಲ್ಲೇ ಅನ್ನು ಗಮನಿಸದೆಯೇ ತನ್ನ ರೂಮ್ ಸೇರಿದ್ದಳು. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಬ್ಯೂಟಿಷಿಯನ್ ಬಂದು ಸ್ಪಂದನನ ರೆಡಿ ಮಾಡಿ ಕೂಡ ಹೋಗಿದ್ರು. ಆದರೆ ಸ್ಪಂದನ ಮಾತ್ರ ಹೇಗಾದರೂ ಸರಿ ಧರಣಿಗೆ ನೋವು ಕೊಡೋ ಯೋಚನೆಯಲ್ಲಿ ಇದ್ಲು. ಅವಳಿಗೆ ಯಾವ ಮೇಕಪ್ ಕೂಡ ಖುಷಿ ಕೊಡಲಿಲ್ಲ. ರೂಮ್ ಬಾಗಿಲಿಗೆ ತಾನೇ ಒಂದಿಷ್ಟು ಬಳೆಗಾಜುಗಳನ್ನು ತುಂಡು ಮಾಡಿ ಇಟ್ಟು ಬಾಗಿಲನ್ನು ಮುಚ್ಚಿ, ಧರಣಿ ಸ್ವಲ್ಪ ಬರ್ತೀಯಾ ಅಂದ್ಲು ಪ್ರೀತಿಯಿಂದ. ಧರಣಿ ಹೋಗಬೇಕೆಂದುಕೊಂಡಳು. ಆದರೆ ಅಷ್ಟರಲ್ಲಿ ನಿವೇದಿತಾ, ನೀನು ಇಲ್ಲೇ ಇರು, ಅದೇನು ಅಂತ ನಾನೇ ಕೇಳ್ಕೊಂಡು ಬರ್ತೀನಿ, ಅವಳಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಜೊತೆಗೆ ಸರ್ಪ್ರೈಸ್ ಕೊಟ್ಟಂಗೂ ಆಗುತ್ತೆ ಅಂದ್ಲು. ಆದರೆ ಅವಳಿಗೆ ಸರ್ಪ್ರೈಸ್ ಕೊಡುತ್ತೆ ಅಂತ ನಿವೇದಿತಾಗೂ ಗೊತ್ತಿರಲಿಲ್ಲ. ಮೆಲ್ಲಗೆ ಬಾಗಿಲು ತೆಗೆದು ಕೇವಲ ಒಂದು ಕಾಲಷ್ಟೇ ಇಟ್ಟವಳು ಪೂರ್ತಿ ಬಾಗಿಲು ತೆಗೆದು ಮತ್ತೊಂದು ಕಾಲಿಟ್ಟು ಸರ್ಪ್ರೈಸ್ ಎನ್ನಬೇಕು ಅನ್ನುವಷ್ಟರಲ್ಲಿ ಅಮ್ಮ ಎಂತ ಕೂಗಿದ್ದಳು. ಕಾಲು ನೋವು ತಡೆಯಲಾರದೆ ಕುಳಿತು ಕಾಲು ನೋಡಿದರೆ ಕಾಲು ತುಂಬೆಲ್ಲ ಬಳೆಯ ಗಾಜಿನ ಚೂರು ನಾಟಿತ್ತು. ಅಯ್ಯೋ ಇದೇನಾಯಿತು ನೀನು ಯಾಕೆ ಬಂದೆ, ನಾನು ಕರೆದಿದ್ದ ಧರಣಿನ್ ತಾನೇ ಅಂತ ಅವಳ ಕೈ ಹಿಡಿದು ಮೆಲ್ಲಗೆ ಮಂಚದ ಮೇಲೆ ಕೂರಿಸಿ ಕಾಲಿಗೆ ಅಂಟಿದ್ದ ಗಾಜಿನ ಚೂರುಗಳನ್ನು ತೆಗೆಯುತ್ತಾ ಕೇಳಿದರೆ, ನಿವೇದಿತಾ ಕಣ್ಣುಗಳು ಗಾಜಿನ ಚೂರುಗಳಿದ್ದ ಜಾಗದ ಕಡೆ ಇದ್ದವು. ಇದೇನಕ್ಕ ದಾರಿಲ್ ಗಾಜಿನ ಚೂರು ಅಂದ್ಲು.
ಸ್ಪಂದನ ಧರಣಿಗೆ ಚುಚ್ಚಿದಾಗ ಹೇಳೋಕೆ ಅಂತ ಐಡಿಯಾ ಇಟ್ಟಿದ್ರಿಂದ ಬೆಳಿಗ್ಗೆ ರೆಡಿಯಾಗುವಾಗ ಬಿದ್ದಿದ್ದೆ ಅನಿಸುತ್ತೆ, ಬ್ಯೂಟಿಷಿಯನ್ ಬೆಳೆಸಿದ್ದಾರೆ ಅನಿಸುತ್ತೆ, ನಾನು ಗಮನ ಕೊಡಲಿಲ್ಲ ನೋಡು, ಇವಾಗ ನೀನು ತಿಳಿದು ಬಿಟ್ಟಲ್ಲ ನೋಡು ಅಂತ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಕ್ಲೀನ್ ಮಾಡಿ ಔಷಧಿ ಹಚ್ಚಿದ್ದಳು. ಆದರೂ ಅವಳ ಮಾತು ನಿವೇದಿತಾ ನಂಬುವಂತಿರಲಿಲ್ಲ. ಆದರೆ ಬಸರಿ ಹೆಂಗಸಾದ ಅಕ್ಕನಿಗೆ ನೋವು ಕೊಡಬಾರ್ದು ಅಂತ ಹೆಚ್ಚೇನು ಕೇಳದೆ ಸುಮ್ಮನಾದ್ಲು. ಆದರೆ ಅವಳ ಮನಸ್ಸಲ್ಲಿರೋ ಅನುಮಾನ ಮಾತ್ರ ಕಮ್ಮಿಯಾಗಿಲ್ಲ. ಇದೆಲ್ಲ ಹೇಗೆ ಇದ್ದಕ್ಕಿದ್ದಂಗೆ ಆಗೋಕ್ಕೆ ಸಾಧ್ಯ? ಇದೆಲ್ಲ ಅಕ್ಕ ಮಾಡಿದ್ಲಾ? ಮಾಡಿದರೆ ಯಾಕೆ ಮಾಡಿದ್ಲು ಅಂತ ಯೋಚನೆ ಮಾಡ್ತಾ ಸ್ವಂತ ಅವಳೇ ಗಾಜಿನ ಚೂರುಗಳನ್ನು ಕ್ಲೀನ್ ಮಾಡಿ ಸ್ಪಂದನಾಗೆ ಕೂಡ ಹುಷಾರಾಗಿರೋಕೆ ಹೇಳಿ ಹೊರಟು ಹೋದ್ಲು. ಸ್ಪಂದನ ತನ್ನ ಪ್ಲ್ಯಾನ್ ಹೇಗೆ ಕೆಟ್ಟೋಯ್ತಲ್ಲ, ಇವಳು ಯಾಕೆ ಬರೋಕೆ ಹೋದ್ಲು ಅಂತ ಕೈ ಹಿಸುಕಿಕೊಂಡ್ಳು. ಈ ಕಡೆ ಜಮೀನ್ದಾರರ ಮನೆ ಕಾರ್ಯ ಅಂದರೆ ಸುಮ್ಮನೆನಾ? ಮನೆ ತುಂಬ ನೆಂಟರು, ಎಲ್ಲರನ್ನೂ ಧರಣಿ ಪ್ರೀತಿಯಿಂದ ಸತ್ಕರಿಸೋದು ನೋಡಿ ಜನ ಅದಕ್ಕೇನೆ ಹೇಳೋದು ಬಡವ್ರ ಮನೆಯಿಂದ ಹೆಣ್ಣು ತಗೊಬರ್ಬೇಕು ಅಂತ. ಶಿವಪ್ಪನ ಹೆಂಡ್ತಿನ ಎಷ್ಟು ಚೆನ್ನಾಗಿ ಬಂದ ಜನರನ್ನ ಮಾತಾಡಿಸ್ಕೊಂಡು ಓಡಾಡ್ಕೊಂಡು ಇರ್ತಾರೆ, ನೋಡೋಕ್ಕೂ ಚೆನ್ನಾಗಿ ಗೌರಮ್ಮನಂಗವ್ರೆ, ಜನರನ್ನು ಅದೆಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅವರವರೇ ಮಾತಾಡ್ತಾ ಇದ್ರೆ ಪಾರ್ವತಿಗೆ ಎಲ್ಲದ ಖುಷಿ. ಧರಣಿ ಜನರೊಟ್ಟಿಗೆ ಇದ್ದಲ್ಲಿಗೆ ಬಂದ ನಿವೇದಿತಾ, ಗುಬ್ಬಿ ಹೋಗು, ಅಲ್ಲಿ ಶಿವು ಮಾವ ಅರ್ಜೆಂಟ್ ಅಂತ ಕರೀತವ್ರೆ, ನಿಮ್ಮ ರೂಮಲ್ಲೇ ಅವರೇ ಅಂದ್ಲು. ಧರಣಿ ಅವಳ ಕೈಯಲ್ಲಿದ್ದ ಜ್ಯೂಸ್ ಟ್ರೇ ಅವಳಿಗೆ ಕೊಟ್ಟು ತನ್ನ ರೂಮ್ ಕಡೆ ನಡೆದರೆ ಗಾಯ ಕಾಣಬಾರ್ದು ಅಂತ ಕಾಲಿಗೆ ಶೂ ಹಾಕೊಂಡಿದ್ರು. ನೋವು ತಡೆಯೋಕ್ಕಾಗದೆ ಟ್ರೈ ಇಟ್ಟು ಕೂತ್ಬಿಟ್ಲು. ರೂಮ್ಗೆ ಬಂದ ಧರಣಿ ಹೋದ್ರು ಅಂತ ಆಚೆ ಹೋಗುವಷ್ಟರಲ್ಲಿ ಅವಳ ಕಣ್ಣಿಗೆ ಯಾರೋ ಕೈ ಅಡ್ಡ ಇಟ್ಟಿದ್ರು. ಇದೇನು ಪ್ರೊಫೆಸರ್ ಸರ್, ನಿಮ್ಮ ಕೆಲಸ ಬಿಟ್ಟು ಇದ್ಯಾವ ಆಟ ಶುರು ಮಾಡಿದ್ದೀರಲ್ಲ? ಆಚೆ ತುಂಬ ಜನ ಅವರೇ, ಆಗಲೇ ಜಾನಕಿ ಅಮ್ಮ ಅವರು ಹೊರಟಿದ್ದಾರೆ ಅನಿಸುತ್ತೆ, ನೀವಿನ್ನೂ ಚಿಕ್ಕ ಮಗು ಥರ ಆಡ್ತಿದ್ದೀರಲ್ಲ, ತೆಗಿರಿ ಕೈನ ಎಂದು ಕೈ ಬಿಡಿಸಿಕೊಳ್ಳುತ್ತಿದ್ದರೆ ಅವಳ ಸೊಂಟವನ್ನಿಡಿದು ತನ್ನೆಡೆಗೆ ಒರಗಿಸಿಕೊಂಡು ಅವಳ ಕೊರಳಲ್ಲಿ ತನ್ನ ಕೊರಳು ಒದುಗಿಸಿಕೊಂಡ. ಇದೇನಿದು ಪ್ರೊಫೆಸರ್ ನಿಮ್ಮದು, ಪ್ಲೀಸ್ ನನ್ನನ್ನು ಬಿಡಿ ಅಂದರೆ ಅಂತ ಹೇಳುವಾಗ, ಮೊದಲು ನೀನು ಈ ಪ್ರೊಫೆಸರ್ ಅನ್ನೋದನ್ನ ಬಿಡು, ಮೊದಲ ರೀತಿ ಪ್ರೀತಿಯಿಂದ ಶಿವು ಸರ್ ಅನ್ಬಾರ್ದಾ ಅಂತ ಹೇಳ್ದ ಶಿವು. ನಿಮಗೆ ಹೇಳಿದ್ದೀನಿ ಅಲ್ವಾ, ನೀವು ಈ ಧರಣಿನ ಇಂಪ್ರೆಸ್ ಮಾಡಿ, ಆಮೇಲೆ ನಿಮ್ಮನ್ನ ನನಗೆ ಇಷ್ಟ ಆಗೋ ಥರ ಕರಿತೀನಿ ಅಂತ ಹೇಳಿದ್ಲು ಧರಣಿ. ನಾನೇ ಆಗಲೇ 3 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ, ನೀನೇ ತಾನೇ ಯಾವುದಕ್ಕೂ ಒಪ್ತಾ ಇಲ್ಲ. ನನಗನ್ಸುತ್ತೆ ನಿನಗೆ ಇಷ್ಟ ಆದರೂ ನೀನು ಬೇಕು ಅಂತ ಒಪ್ತಿಲ್ಲ ಅಂತ, ನಿಂದು ಜಾಸ್ತಿಯಾಗಿ ಕಾಡಿಸ್ತಿದೀಯ ಅಂತ ಅನ್ನಿಸ್ತಾ ಇಲ್ವಾ ಅಂದ ಹುಸಿ ಮುನ್ಸು ಕೋಪ ಎಲ್ಲವನ್ನು ತೋರಿಸ್ದ. ಈಗೆಲ್ಲ ಮಾಡಿದ್ರೆ ನಾನು ಒಪ್ತೀನಿ ಅಂದ್ಕೊಂಡ್ರಾ? ಅದೆಲ್ಲ ಆಗಲ್ಲ ಬಿಡಿ ನನ್ನ ಅಂದ್ಲು ಧರಣಿ. ಆಗಲ್ಲ, ನಾನು ಕೇಳಿದ್ದು ಕೊಡೋ ತನಕ ನಾನು ಬಿಡಲ್ಲ ಎಂದ ಶಿವು. ಇಬ್ಬರಾಟ ಒಂದೇ ಸಮನೆ ಇತ್ತು. ನೀವು ಕೇಳಿದ್ದು ನೀವು ನನ್ನ ಇಂಪ್ರೆಸ್ ಮಾಡಿದ್ಮೇಲೆ ಅಂದ್ಲು ಧರಣಿ. ಆದರೆ ಅದು ಈ ಜನ್ಮದಲ್ಲಿ ನನಗೆ ಆಗಲ್ಲ ಅನಿಸುತ್ತೆ, ನೀನಂತೂ ನಾನು ಮಾಡಿದ್ದೆಲ್ಲ ಒಪ್ಪಲ್ಲ ನೀನು ಅಂತ ಮತ್ತೆ ಕೆಣಕಿ ಕೇಳಿದರೆ ಶಿವು ಈಗಿನ ಧರಣಿನ ಇಂಪ್ರೆಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದಾನೆ ಅಂತ ಅರ್ಥ ಆಗ್ತಿತ್ತು. ಆದರೆ ಧರಣಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು, ನೀವು ಹೇಳಿದ್ದೀರಲ್ವ ಮುಂದಿನ ಜನ್ಮಕ್ಕೂ ನಾನೇ ಬೇಕು ಅಂತ, ಸೊ ಮುಂದಿನ ಜನ್ಮಕ್ಕೆ ಕೊಡ್ತೀನಿ ಬಿಡಿ ಅಂತ ಕೈ ಬಿಡಿಸಿಕೊಂಡು ಹೋಗ್ತಿದ್ದ ಧರಣಿ ಸೊಂಟದಲ್ಲಿದ್ದ ಶಿವು ಕೈ ಮರೆತೇ ಬಿಟ್ಟಿದ್ಲು. ಅದರ ಪ್ರಭಾವವೋ ಏನೋ ಧರಣಿ ಸೀರೆ ನೆರಿಗೆಗಳೆಲ್ಲವೂ ತನ್ನ ಫ್ರೆಂಡ್ಶಿಪ್ ಮರೆತಂತೆ ದೂರ ಆಗಿ ನೆಲಕ್ಕೆ ಬಿದ್ದವು. ಧರಣಿ ಶಿವು ಕಡೆ ಓರೆಗಣ್ಣಿನಲ್ಲಿ ನೋಡಿ ನಾಚಿಕೆಗೆ ನಾಲಿಗೆ ಕಚ್ಚಿದ್ದಳು. ಶಿವು ಕಣ್ಣುಗಳು ಮಾತ್ರ ಅವಳ ನಾಭಿಯೊಳಗೆ ಕಳೆದು ಹೋಗಿದ್ದವು. ಪಟಪಟನೆ ನೆಲದಲ್ಲಿದ್ದ ಸೀರೆ ತೆಗೆದು ನೆರಿಗೆ ಮಾಡುತ್ತಿದ್ದರೆ ಅವಳ ಆತುರಕ್ಕೋ ಇಲ್ಲ ಶಿವು ಕಣ್ಣ ದೃಷ್ಟಿಗೋ ಅದು ಮತ್ತೆ ಕೈ ಜಾರಿ ನೆಲವೇ ಬೇಕೆನ್ನುವಂತೆ ಬೀಳುತ್ತಿತ್ತು. ಶಿವು ಮಾತ್ರ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಮುಂದೆ ಬರುತ್ತಿದ್ದ. ಪ್ರೊಫೆಸರ್, ಇದು ತಪ್ಪು, ಅಲ್ಲೇ ನಿಲ್ಲಿ, ನಾನು ಹೇಳಿದ್ದೀನಿ ತಾನೆ, ನಾನು ಗೊತ್ತಿಲ್ವಾ? ಬಾಯ್ ಬಡ್ಕಿ ಕೂಗ್ಬಿಡ್ತೀನಿ, ಮನೆ ತುಂಬ ಜನ ಇದ್ದಾರೆ ಅಂತೆಲ್ಲ ಮತ್ತೆ ಸೀರೆ ಸರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಶಿವು ಕಿವಿಗೆ ಅವಳ ಮಾತೆ ಕೇಳದವನಂತೆ ಅವಳ ಎದುರು ನಿಂತಿದ್ದ. ಅಷ್ಟೇ. ಧರಣಿ ಮಾತು ಗಂಟಲಾಚೆ ಬರಲು ನಾಚಿದ್ದವು. ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡುತ್ತಾ ಅವಳ ಕೈಯಲ್ಲಿದ್ದ ಸೀರೆ ಹಿಡಿದು ನಯವಾಗಿ ನೆರಿಗೆ ಮಾಡಿ ಸೊಂಟಕ್ಕೆ ಸಿಕ್ಕಿಸಿದ್ದ. ತನ್ನ ಕೈ ಸ್ಪರ್ಶಕ್ಕೆ ಧರಣಿಯ ತನು ನಡುಗಿತ್ತು. ಕಣ್ಣು ಮುಚ್ಚಿಬಿಟ್ಟಳು. ಅವಳ ನಾಭಿಯನ್ನೊಮ್ಮೆ ಸ್ಪರ್ಶಿಸಿದವನು ಅವಳ ಇಡೀ ನಡುವನ್ನೇ ತನ್ನ ಕೈಯಲ್ಲಿ ಆವರಿಸಿದವನಂತೆ ಎತ್ತಿ ಹಾಸಿಗೆ ಮೇಲೆ ಕೂರಿಸಿದ. ತನ್ನ ಕೈಗೆ ಸಿಕ್ಕ ಮೆದು ಸ್ಪರ್ಶಕ್ಕೆ ಧರಣಿ ಕಲ್ಪನೆಗೆ ಕಟ್ಟೆ ಒಡೆದು ಹೋಗಿತ್ತು. ಇದೇನು ಸರ್ ಹೀಗಾಡ್ತಿದ್ದಾರಲ್ಲ? ಪ್ರೊಫೆಸರ್, ಇದೇನಾಯ್ತು ಹೇಳಿ ಪ್ಲೀಸ್ ಅಂತೆಲ್ಲ ಅಂಗಲಾಚಿದಂತೆ ಕೇಳಿಕೊಂಡರೆ ನಮ್ಮ ಧರಣಿ ಅವಳ ಕೋಮಲ ತುಟಿ ಮೇಲೆ ತನ್ನ ಬೆರಳು ಇಟ್ಟಿ ಶ್ ಅಂದವನು ಬೀರು ಕಡೆ ಹೋದರೆ ಧರಣಿ ಮನಸ್ಸು ಧರಣಿ ಜೂಟ್ ಅಂತಿತ್ತು. ಆದರೆ ಹೋಗೋಕ್ಕೂ ಆಗುತ್ತಿರಲಿಲ್ಲ. ಅಯ್ಯೋ ಕೃಷ್ಣ, ಇದೆಂಥ ಪರಿಸ್ಥಿತಿ ತಂದು ಬಿಟ್ಟಪ್ಪ, ಇಷ್ಟು ದಿನ ಹಾಗೆಲ್ಲ ಆಡಿಸ್ತಿರ್ವಲ್ಲ, ಶಿವು ಸರ್ನ ಇಷ್ಟು ದಿನ ನಾನು ಆಡಿಸ್ತಾ ಇದ್ದೆ, ಶಿವು ಸರ್ ಅದಕ್ಕೆ ನನ್ನ ಆಡಿಸ್ತಿದ್ದಾರಾ, ಇದ್ಯಾಕೆ ಹೀಗೆ ಆಡ್ತಿದ್ದಾರೆ ಅಂತೆಲ್ಲ ಅನ್ಕೋತಿದ್ರೆ ಕೈಯಲ್ಲಿ ಒಂದು ಬಿಳಿ ಕವರ್ ಹಿಡಿದು ಬಂದಿದ್ದ ಶಿವು ಅವಳ ಮುಂದೆ ಮಂಡಿಯೂರಿ ಕುಳಿತ. ಕಾಲನ್ನು ತನ್ನ ಕೈಗೆ ಪಡೆದು ಮುತ್ತಿಟ್ಟಿದ್ದರೆ, ಸರ್ ಇದೇನು
ನನ್ನ ಕಾಲು ಅಂದ್ಲು ಅಷ್ಟೆ. ಮತ್ತೆ ಶ್ ಅಂತಿದ್ದ ಶಿವು. ಮತ್ತೆ ಧರಣಿ ಚುಪ್ಚಾಪ್ ಆಗಿ ಕುಳಿತಳು. ಧರಣಿ ಕಾಲಿಗೆ ಅವನು ತಂದಿದ್ದ 4 ಗೆಜ್ಜೆಯ ಇರುವ ಕಾಲ್ಗೆಜ್ಜೆ ತೊಡಿಸಿದ್ದ. ಮನೇಲಿ ಫಂಕ್ಷನ್ ಆಗ್ತಿದೆ, ಏನನ್ನಿಸ್ತಿದೆ ಅಂದ ಶಿವು. ಹಾಂ, ತುಂಬ ಖುಷಿ ಆಗ್ತಿದೆ ಅಂದ್ಲು ಧರಣಿ. ಹೌದಾ, ನೀನು ಬರೀ ಬೇರೆಯವ್ರ ಫಂಕ್ಷನ್ ನೋಡಿ ಅಷ್ಟೇ ಖುಷಿ ಪಡೋದಾ? ನೀನು ಫಂಕ್ಷನ್ ಮಾಡ್ಕೋಬೇಕು ಅನ್ನೋ ಆಸೆ ಇಲ್ವಾ ಅಂದ ಗೆಜ್ಜೆ ತೊಟ್ಟ ಧರಣಿ ಕಾಲಿಗೆ ಮುತ್ತಿಟ್ಟು. ಶಿವು ಮೀಸೆ ಅವಳ ಕಾಲಿಗೆ ತಾಕಿದ್ದಕ್ಕೋ ಇಲ್ಲ ಅವನ ಮಾತು ಕೇಳೋ ಗೊತ್ತಿಲ್ಲ, ಧರಣಿ ಹೃದಯ ಜಲ್ಲಂದಿತ್ತು. ಮತ್ತೊಮ್ಮೆ ಅವಳನ್ನು ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು, ನಿನಗೆ ನನ್ನ ಮೇಲೆ ಇವತ್ತವರೆಗೂ ನಿಜವಾಗೂ ಪ್ರೀತಿ ಹುಟ್ಟಿಲ್ವಾ? ನಮ್ಮಿಬ್ಬರ ಜೀವನದ ಬಗ್ಗೆ, ನಮಗಾಗೋ ಮಕ್ಕಳು, ಅದ್ರ ಬಗ್ಗೆ ನೀನು ಏನೂ ಕನಸು ಕಂಡಿಲ್ವಾ ಅಂದ ಅವಳ ಕಣ್ಣನ್ನೇ ನೋಡುತ್ತಾ. ಅವನ ಮಾತಿಗೆ ಹುಡುಗಿಯ ಕೆನ್ನೆಗಳೆರಡು ಚೆರ್ರಿ ಹಣ್ಣಿನಂತೆ ಕೆಂಪಗಾಗಿದ್ದವು. ಎಷ್ಟೊಂದು ನಾಚಿಕೆ ಇದೆಯಾ ನಮ್ಮ ಲೇಡಿ ಬಾಂಡ್ಗೆ ಅಂದ ಕೆಂಪಾಗಿ ಹೊಳೆಯುತ್ತಿರುವ ಧರಣಿ ಮೂಗಿನ ತುದಿಗೆ ಅವನ ಮೂಗು ತಾಗಿಸಿ. ಒಮ್ಮೆಗೆ ಅವನ ತುಟಿಗೆ ಏನೋ ತಾಗಿದಂತಾಗಿತ್ತು. ಕ್ಷಣ ಮಾತ್ರದಲ್ಲಿ ಧರಣಿ ದೂರ ಓಡಿದ್ದಳು. ಕೈಗಳೆರಡನ್ನು ತಲೆಯ ಮೇಲೆ ಹಿಡಿದು, ಆಸೆ ದೋಸೆ ಎಲ್ಲ ಆಗೋಕೆ ಟೈಮ್ ಹಿಡಿಯುತ್ತೆ, ಮೊದಲು ನನ್ನನ್ನು ಇಂಪ್ರೆಸ್ ಮಾಡಿ ಪ್ರೊಫೆಸರ್ ಸರ್. ಸೇಮ್ ಇವತ್ತಿನ ಥರ ಎಂದವಳು ತನ್ನ ಗಲ್ಲದ ಮೇಲೆ ಕೈಯಿಟ್ಟು ಏನೋ ಯೋಚಿಸುವಂತೆ. ಇವತ್ತು 20% ಇಂಪ್ರೆಸ್ ಆದೆ, ಥ್ಯಾಂಕ್ಸ್ ಶಿವು ಸರ್. ಹೀಗೆ ಟ್ರೈ ಮಾಡ್ತಾ ಇರಿ ಅಂದವಳು ಗಾಳಿಯಲ್ಲಿ ಸಿಹಿಮುತ್ತೊಂದನ್ನು ತೂರಿ ಹೋಗಿ ಆಚೆ ಓಡಿದ್ದಳು. ತುಂಟ ಹುಡುಗಿ ಎಂದುಕೊಳ್ಳುತ್ತಾ ಎದ್ದು ನಿಂತವ ಕನ್ನಡಿಯಲ್ಲಿ ತನ್ನ ಕೂದಲು ಸರಿ ಮಾಡಿಸುತ್ತಾ ಅವನನ್ನೇ ನೋಡಿಕೊಂಡಾಗ ತಿಳಿದಿತ್ತು, ಧರಣಿ ಶಿವು ತುಟಿಗೆ ಮುತ್ತೊಂದನ್ನು ನೀಡಿ ಹೋಗಿದ್ದಾಳೆಂದು. ಆ ಮುತ್ತಿನ ಗುರುತಾಗಿ ತುಟಿಯ ಮೇಲೆ ಅವಳ ಲಿಪ್ಸ್ಟಿಕ್ ಅಂಟಿತ್ತೆಂದು. ಸಿಹಿಯಾದ ಮುತ್ತನ್ನು ತಾಳ್ಮೆಯಿಂದ ಕೊಡೋದನ್ನು ಕಲಿತೇ ಇಲ್ಲ ಎನ್ನುತ್ತಾ ಅವಳು ಹೋಗಿರೋ ಕಡೆ ನೋಡಿ ಅವಳ ಮುತ್ತು ಸಹ ಅವಳಂಗೆ ಸೂಪರ್ ಫಾಸ್ಟ್ ಎಂದುಕೊಳ್ಳುತ್ತಾ ಅವಳು ನೀಡಿದ್ದ ಸಿಹಿ ಮುತ್ತಿನ ಗುರುತನ್ನು ತನ್ನ ಕೈಯಲ್ಲಿ ಸ್ಪರ್ಶಿಸಿ ಅನುಭವಿಸುತ್ತಿದ್ದ. ಕತೆ ಮುಂದುವರಿಯುವುದು.